ಶ್ರೀನಿವಾಸನ್ ಅವರೇ, ಭಾಗ್ಯರಾಜ್ ಅವರ ಗೌರವಾರ್ಥ ನಾವು ಈಗ ನಿಮ್ಮಿಂದ ಸಂಚಿಕೆಗಳನ್ನು ವೀಕ್ಷಕರ ಮುಂದೆ ಇಡ್ತಾ ಇದ್ದೀವಿ. ಬಹಳ ಸ್ವಾರಸ್ಯಕರವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀರಿ, ಕಂಟಿನ್ಯೂ ಮಾಡಿ ಸರ್. ಸೊ ಅವರ ಚಿತ್ರಕಥೆನೇ ಇದಕ್ಕೆ ಮುಖ್ಯ ಕಾರಣ ಅನ್ಬೋದು. ಯಾಕಂತಂದರೆ ಅವರು ಒಂದು ಕತೆ ಮಾಡುವಾಗ ಅವರು ಆ ಕಥೆಯಲ್ಲಿ ಯಾರು ನಾಯಕ, ಯಾರು ನಾಯಕಿ, ಯಾರು ಪೋಷಕ ಪಾತ್ರ ಅಂತ ಅವ್ರ ಜೀವನದಲ್ಲಿ ಅವರು ಯಾವತ್ತೂ ಯೋಚನೆ ಮಾಡಿದ್ದೇ ಇಲ್ಲ. ಆ ಒಂದು ಪಾತ್ರ ಅಂದರೆ ಆ ಪಾತ್ರ ಏನು ಮಾಡಿದ್ರೆ ಆ ಪಾತ್ರಕ್ಕೆ ಸರಿ ಅಂತ. ಈಗ ಉದಾಹರಣೆ 16/5 ಬಂದುಬಿಟ್ಟು ಭಾರತೀರಾಜ ಚಿತ್ರನೇ. ಹೌದು. ಆದರೆ ಅದರಲ್ಲಿ ಅಷ್ಟು ಡೈಲಾಗು, ಪೂರ್ತಿ ಡೈಲಾಗ್ ಸಂಭಾಷಣೆ ಅಲ್ಲಿ ಒರಿಜಿನಲ್ಲಿ ಭಾರತೀರಾಜ ಬರೆದಿದ್ರು ಡೈಲಾಗು, ಬಟ್ ಅಲ್ಲಿ ಶೂಟ್ ಮಾಡಿರೋದೆಲ್ಲ ಭಾಗ್ಯರಾಜ್ ಡೈಲಾಗೆ. ಅದು ಹಾಗಂತ ಭಾಗ್ಯರಾಜ್ ಹೆಸರು ಬಂದಿಲ್ಲ ಡೈಲಾಗಲ್ಲಿ, ಅದರಲ್ಲೂ ಬಂದಿಲ್ಲ. ಸೆಗಪುರೋಜಗಳಲ್ಲೂ ಅವ್ರು ಸಂಭಾಷಣೆ ಬರೆದ್ರು, ಆ ಚಿತ್ರದಲ್ಲೂ ಅವ್ರ ಹೆಸರು ಬರಲಿಲ್ಲ. ಅದರಲ್ಲಿ ಅದರ ಮೊದಲನೇ ಚಿತ್ರದಲ್ಲೇ ಇವ್ರ ಬಗ್ಗೆ ಪ್ರೂವ್ ಮಾಡಿದ್ದಾರೆ. ಹೇಗೆ ಅಂದರೆ ಕಮಲ್ ಹಾಸನ್ಗೆ ಹೀರೋ ಆಗಿದ್ದರೂ ಕೂಡ ಅಲ್ಲಿ ಹೀರೋ ಆಗಿ ಅವರು ನಟಿಸ್ಲಿಲ್ಲ, ಆ ಒಂದು ಕ್ಯಾರೆಕ್ಟ್ರಾಗೆ ಅವರು ನಟಿಸಿದ್ರು. ಅದಕ್ಕೆ ಕಲಾವಿದರು ಅಂತಾರೆ, ನಟ ಬೇರೆ ಕಲಾವಿದರು ಬೇರೆ. ಅಂದರೆ ಆ ಚಿತ್ರದ ಕ್ಲೈಮ್ಯಾಕ್ಸಲ್ಲಿ ಒಬ್ಬ ವಿಲ್ಲನ್ ಬಂದು ನಾಯಕಿನ ರೇಪ್ ಮಾಡೋಕ್ಕೆ ಹೋದಾಗ ಸಾಮಾನ್ಯವಾಗಿ ಯಾವುದೇ ಚಿತ್ರದಾಗಲಿ ಯಾವುದೇ ನಿರ್ದೇಶಕ ಆದರೆ ಅದನ್ನು ಹೀರೋ ಅವನ ಜೊತೆ ಫೈಟ್ ಮಾಡಿ ಹೀರೋಯಿನ್ ಬಿಡಿಸೋದನ್ನೇ ನಾವು ನೋಡ್ತೀವಿ. ಆದರೆ ಇಲ್ಲಿ ಎಂಥ ಒಂದು ನ್ಯಾಚುರಾಲಿಟಿ ಇದೆ ಅಂದರೆ ಅಲ್ಲಿ ಕ್ಯಾರೆಕ್ಟರ್ ಮಾತಾಡುತ್ತೆ, ಪಾತ್ರಗಳು ಮಾತಾಡುತ್ತೆ, ಆ್ಯಕ್ಟ್ ಮಾಡುತ್ತೆ ಅಂತಂದರೆ ಅದು ಭಾರತೀರಾಜ ಚಿತ್ರದಿಂದನೇ ಪ್ರಾರಂಭ ಆಯಿತು. ಅದರಲ್ಲಿ ಆ ಚಿತ್ರದಲ್ಲಿ ಭಾಗ್ಯರಾಜ್ ಅವರ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಹೇಗೆ ಅಂದರೆ ಅವನು ಆ ಕ್ಲೈಮ್ಯಾಕ್ಸಲ್ಲಿ ಕಮಲ್ ಹಾಸನ್ನು ಅವನಿಗೆ ಫೈಟ್ ಮಾಡೋಕ್ಕೆ ಆಗಲ್ಲ, ಅವನಿಗೆ ಕಿರುಚ್ತಾನೆ. ಆ ದೃಶ್ಯ ನೀವು ನೋಡಿ ಹೇಗೆ ಆ್ಯಕ್ಟ್ ಮಾಡಿದ್ದಾರೆ ಕಮಲ್ ಹಾಸನ್ ಅಂದರೆ, ಕಿರುಚಿದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಂದರೆ ಅವನಿಗೆ ಇವ್ರು ಹೊಡಿಯೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ನು ಕೆಳಗೆ ಕೆಲಸ ಮಾಡಿದವರು, ಅವನು ಬಯಸ್ಕೊಂಡೇ ಬಂದವರು ಇಡೀ ಜೀವನ. ಅವನ ಜೊತೆ ಕೆಲಸ ಮಾಡಿದ ಕೆಲಸಕ್ಕೆ ದುಡ್ಡು ತಗೊಂಡು ಅವನ ಹತ್ರ ಬಯಸ್ಕೊಂಡು ಬಂದಂಥ ಒಂದು ಕ್ಯಾರೆಕ್ಟ್ರು ಅವನು ಹೆಂಗೆ ಹೊಡಿಯುತ್ತೆ. ಮತ್ತು ಅವ್ನು ಮಾಡೋ ತಪ್ಪು ಅಂತ ಗೊತ್ತಾದರೂ ಅವನು ಅಪೋಸ್ ಮಾಡೋ ಕೆಪಾಸಿಟಿ ಈ ಕ್ಯಾರೆಕ್ಟ್ರಿಗಿರಲ್ಲ. ಬಟ್ ಕೋಪ ಬರ್ತಾ ಇದೆ, ಕೋಪ ತೋರಿಸ್ತಾರೆ, ಆ ಕೋಪನ ರಿಯಾಕ್ಟ್ ಮಾಡ್ತಾರೆ. ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಏನು ಮಾಡಬೇಕು ಗೊತ್ತಿಲ್ಲ, ಏನು ತಡಿಬೇಕು, ಹೇಗೆ ತಡಿಬೇಕು ಗೊತ್ತಿಲ್ಲ. ಕೊನೆಗೆ ಒಂದು ಕಲ್ಲು ಸಿಗುತ್ತೆ, ಕಲ್ಲು ಎತ್ಕೊಂಡು ರಜನಿಕಾಂತ್ ತಲೆ ಮೇಲೆ ಹಾಕ್ತಾರೆ, ಅವನು ಸತ್ತೋಗ್ತಾನೆ. ಆ ದೃಶ್ಯದ ನೀವು ನೋಡಿ ಅಲ್ಲಿ ಕಮಲ್ ಹಾಸನ್ ಇಲ್ಲ, ಅಲ್ಲಿ ಆ ಚಪ್ಪಾಣಿ ಅನ್ನೋ ಕ್ಯಾರೆಕ್ಟರ್ ಇದೆ. ಸೊ ಈ ಕ್ಯಾರೆಕ್ಟರೈಸೇಷನಿಗೆ ಮತ್ತು ಆ ಡೈಲಾಗ್ ಡೆಲಿವರಿಗೆ, ಆ ಡೈಲಾಗ್ ವೇರಿಯೇಷನ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೆ ಭಾಗ್ಯರಾಜ್. ಇದನ್ನು ರಜನಿಕಾಂತು ಹೇಳಿದ್ದಾರೆ, ಕಮಲ್ ಹಾಸನ್ನು ಹೇಳಿದ್ದಾರೆ. ಇದು ಓಪನ್ ಸ್ಟೇಜಲ್ಲಿ ರಜನಿಕಾಂತ್ ಅವರು 50 ವರ್ಷದ ಸೆಲೆಬ್ರೇಷನ್ ಆಯಿತು ಯಾರದು, ಭಾಗ್ಯರಾಜ್ದು. ಆ ಫಂಕ್ಷನ್ಗೆ ರಜನಿಕಾಂತ್ ಅಟೆಂಡ್ ಮಾಡಿದರು. ಆ ಫಂಕ್ಷನಲ್ಲಿ ರಜನಿಕಾಂತ್ ಹೇಳಿದ್ದಾರೆ, ನನಗೆ ಈ ಒಂದು ಡೈಲಾಗ್ ಬರುತ್ತೆ, ಇದೇ ಎಬ್ಡಿ ಇருக்கு ಅಂತ. ಅದೇ ಥರ ಕಮಲ್ ಹಾಸನ್ನು ಒಂದೇ ಡೈಲಾಗ್ 3 ಸತಿ ಬರುತ್ತೆ. ನನ್ನ ಸಂತೆಗೆ ಹೋಗ್ಬೇಕು, ಕಾಸು ಕೊಡು ಅಂತ. ಇದು 3 ಸತಿ ರಿಪೀಟ್ ಆಗುತ್ತೆ. ಅವಾಗ ಕಮಲ್ ಹಾಸನ್ ಕೇಳ್ತಾರೆ, ಇದು 1 ಸತಿ ಹೇಳಿದ್ರೆ ಸಾಕಲ್ವ, ಯಾಕೆ ನೀವು 3 ಸತಿ ಇಟ್ಟಿದ್ದೀರಾ ಅಂತ. ಇಲ್ಲ ಸರ್, ನೀವು ಒಂದೇ ಡೈಲಾಗ್ ಇರ್ಬೋದು, 3 ವೇರಿಯೇಷನಲ್ಲಿ ಹೇಳಬೇಕು ಅಂತ. ಒಂದೇ ಡೈಲಾಗ್ನ 3 ವೇರಿಯೇಷನ್ ಹೆಂಗೆ ಹೇಳೋದು ಅಂತ ಕಮಲ್ ಹಾಸನ್ ಕೇಳಿದಾಗ ಭಾಗ್ಯರಾಜ್ ಹೇಳಿ ತೋರಿಸಿದ್ರಂತೆ ಯಾವ ವೇರಿಯೇಷನ್. ಇಷ್ಟೊಂದು ಇದೆಯಾ ಇದರಲ್ಲಿ ಅಂತ ಕಮಲ್ ಹಾಸನ್. ಅಂದರೆ ಕಮಲ್ ಹಾಸನೇ ಓಪನ್ ಆಗಿ ಹೇಳಿರೋದು. ನನಗೆ ಅವಾಗ ಅರ್ಥ ಆಯಿತು, ಒಂದೇ ಡೈಲಾಗ್ ಸಾಮಾನ್ಯವಾಗಿ ರಿಪೀಟ್ ಮಾಡಲ್ಲ ಯಾವುದೇ ಡೈರೆಕ್ಟರ್ ಆಗಲಿ ಯಾವುದೇ ಚಿತ್ರದಲ್ಲೇ. ಬಟ್ ಇವರೇ ಡೈಲಾಗ್ ಬರೆದು ಇದನ್ನು ರಿಪೀಟ್ ಮಾಡಿ ಅಂತಾರೆ. ಬಟ್ ಒಂದೊಂದು ಶೈಲಿಯಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಅದನ್ನು ಕಮಲ್ ಹಾಸನ್ ಕಲ್ತಿದ್ದೆ ಅಲ್ಲೇ ಅಂತ. ಅದು ಯಾರ ಮೂಲಕ? ಭಾಗ್ಯರಾಜ್ ಮೂಲಕ ಕಲ್ತರು 16/5. ಅದೇ ಥರ ರಜನಿಕಾಂತು ಆ 3 ದಿನ ಕಾಲ್ ಶೀಟ್ ಕೊಟ್ಟಿದ್ದು, 3 ದಿನ ಆದರೂ ಅವ್ರು ಪ್ರಾಕ್ಟೀಸ್ ಮಾಡಿಬಿಟ್ಟು ಭಾಗ್ಯರಾಜ್ ಕರೆದ್ಬಿಟ್ಟು, ನಾನು ಮಾಡೋದು ಕರೆಕ್ಟಾಗಿದೆಯಾ ಒಂದು ಸತಿ ನೋಡಿ, ಏನಾದರೂ ಕರೆಕ್ಷನ್ ಇದ್ದರೆ ಮಾಡಿ ಅಂದಾಗ ಆವಾಗ ಅವ್ರು ಕರೆಕ್ಷನ್ ಹೇಳ್ತಾ ಇದ್ದಾರೆ. ಇದು ಎಬ್ಡಿ ಇருக்கு ಅನ್ನೋದು ಒಂದೊಂದು ಶೈಲಿಯಲ್ಲಿ ಹೇಳಿ, ಒಂದೇನೇ ರಿಪೀಟ್ ಮಾಡಬೇಡಿ ಅಂಥೇಳಿ. ಸರಿ ಹೆಂಗೆ ಮಾಡೋದು ಅಂತ ಕೇಳಿದ್ರಂತೆ. ಆ ಒಂದೊಂದು ಶೈಲಿನ ಭಾಗ್ಯರಾಜೇ ಹೇಳ್ಕೊಟ್ಟಿದ್ದಂತೆ. ಅಂದರೆ ಭಾರತೀರಾಜದ ಥರ ಒಬ್ಬ ಗುರು ಇನ್ನೊಬ್ರಿಗೆ ಸಿಗಲ್ಲ. ಅದೇ ಥರ ಭಾರತೀರಾಜಗೆ ಭಾಗ್ಯರಾಜ್ ಥರ ಶಿಷ್ಯ ಇನ್ನೊಬ್ಬ ಸಿಗಲ್ಲ. ಅದು ದೇವರೇ ಜೋಡಿಸಿದ್ದು ಅಂತ ಹೇಳಬೇಕು. ಯಾಕಂದರೆ ಇವತ್ತು ಭಾಗ್ಯರಾಜು ಹೇಳ್ತಾರೆ, ಈಗ ಸತ್ತಿದ್ದಕ್ಕೆ
ಅವರು ಜೂನ್ 10ನೇ ತಾರೀಕು ಭಾರತರಾಜ ಡೆತ್ ಆದರು. ಇವರು 27ಕ್ಕೆ ಡೆತ್ ಆದರು. ಡೆತ್ ಆಗಿ ನೆಕ್ಸ್ಟ್ ಡೇ ಅವರು ಫ್ರೆಂಡ್ಸ್ ಹತ್ರ, ನೆಕ್ಸ್ಟ್ ಡೇ ಇಲ್ಲ, ಒಂದು ವೀಕ್ ಆದಮೇಲೆ ಮಾತಾಡೋಕ್ಕೆ ಹೋದಾಗ ಅವ್ರು ಹೇಳಿದ್ರಂತೆ, ನಾನು ಭಾಳ ಅಪ್ಸೆಟ್ ಆಗಿದ್ದೀನಿ, ನನಗೆ ಏನೇನೋ ಆಗ್ತಾಯಿದೆ ಬಾಡಿಯಲ್ಲಿ, ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದರೆ ಭಾರತರಾಜ ಇಲ್ಲ ಅಂದರೆ ನಾನಿಲ್ಲ ನನ್ನ ಲೈಫಲ್ಲಿ. ಇವತ್ತು ಭಾರತರಾಜ ಇಂದನೇ ಇವತ್ತು ನಾನು ಈ ಮಟ್ಟಿಗೆ ಬೆಳೆದಿದ್ದೆ. ಇವತ್ತು ಇಂಡಸ್ಟ್ರಿಯಲ್ಲಿ ಜನ ಭಾಗ್ಯರಾಜ್ ಬಗ್ಗೆ ಮಾತಾಡ್ತಾರಂದರೆ ಅದು ಭಾರತಿರಾಜ ಇಂದ. ಇವತ್ತು ಅವರು ಇಲ್ಲ ಅನ್ನೋದು ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಬಟ್ ಭಾಳ ಜನ ಹೇಳ್ತಾರೆ ಅವ್ರ ಗುರು ಸತ್ತಿದ್ದೇ ಇವ್ರ ಸಾವಿಗೂ ಒಂದು ರೀತಿಯಲ್ಲಿ ಕಾರಣ ಇರ್ಬೋದು. ಅದೇ ಥರ ಅವರು ರೀಸೆಂಟ್ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಅನ್ಯೋನ್ಯವಾಗಿರಬೇಕು ಅಂತ ಹೇಳ್ತಾರೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ಬೇಕು. ಇದು ಅನ್ಯೋನ್ಯತೆ ಅನ್ನೋದು ಬರೀ ಗಂಡ ಹೆಂಡತಿಗೆ ಮಾತ್ರ ಅಲ್ಲ, ಒಬ್ಬ ಗುರು ಶಿಷ್ಯರಿಗೂ ಈ ಗಂಡ ಹೆಂಡತಿ ಸಂಬಂಧ ಅನ್ವಯವಾಗುತ್ತೆ. ಅನ್ಯೋನ್ಯತೆ ಅಂದರೆ ಒಬ್ಬರನ್ನೊಬ್ಬರನ್ನು ಮನಸಾರೆ ಅರ್ಥ ಮಾಡ್ಕೊಂಡ್ರೇ ಅಲ್ಲಿ ಕೆಲಸ ಮಾಡೋಕ್ಕೆ ನಮಗೆ ಒಂದು ಸಮಂಜಸ ಸಿಗುತ್ತೆ ಅಂತ. ಅದು ಎಷ್ಟು ಚೆನ್ನಾಗಿ ಅವ್ರು ಹೇಳಿದ್ದಾರೆ ಅಂದರೆ, ಅವರು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಭಾರತರಾಜ ನೈಟ್ ಮಲ್ಕೊಂಡ್ಬಿಟ್ರೆ ಅವರು ಮಲಗದ ಮೇಲೆ ಇವ್ರು ಎಲ್ಲ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗಿಸಿ ರೆಡಿ ಮಾಡಿ ಬೆಳಗ್ಗೆಗೆ ಅವ್ರು ಏನೇನು ಮಾಡಬೇಕು ಅನ್ನೋದೆಲ್ಲ ನೈಟೇ ಪ್ರಿಪೇರ್ ಮಾಡಿ ಇವ್ರು ಮಲಗಿ ಭಾರತರಾಜ ಒಂದು 5 ಗಂಟೆಗೆ ಎದ್ದೇಳ್ತಾರೆ ಅಂದರೆ ಇವ್ರು ಭಾಗ್ಯರಾಜ್ 4 ಗಂಟೆಗೆ ಎದ್ದು ರೆಡಿಯಾಗಿ ಅವ್ರಿಗೇನು ಬೇಕೋ ಅದು ಅವ್ರು ಎದ್ದೇಳೋಕ್ಕೆ ಮುಂಚೆ ಅವ್ರ ಕಣ್ಮುಂದೆ ಇಡ್ತಾರಂತೆ. ಆ ಥರ ಅಂದರೆ ಅವರು ಹೇಳಿದ್ದಾರೆ, ನಾವೆಲ್ಲ ಬಂದು ದುಡ್ಡು ಮಾಡಬೇಕು ಅಂತ ಸಿನಿಮಾಗೆ ಬಂದವರಲ್ಲ, ದುಡ್ಡು ಮಾಡಬೇಕು ಅಂತ ಬಂದವರಲ್ಲ, ಆದರೆ ಈ ಚಿತ್ರರಂಗದಲ್ಲಿ ಹೆಸರು ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಾವು ಬಂದವರು ಅಂತ. ಬಟ್ ಆ ಉದ್ದೇಶನ ಅವ್ರು ಈಡೇರಿಸಿದ್ರು. ಬಟ್ ಈಗ ಆ ಒಂದು ಉದ್ದೇಶ ಚಿತ್ರರಂಗದಲ್ಲಿ ಇಲ್ಲ. ಯಾವುದೇ ಭಾಷೆ ಅಂತ ಹೇಳಿದ್ರು ಇಲ್ಲ. ಒಂದೇ ಉದ್ದೇಶ ದುಡ್ಡು ಮಾಡೋದು. ಬಟ್ ಇದು ಯಾವುದೂ ಇಲ್ಲದೆ ಬಂದವರೇ ಭಾರತಿರಾಜ ಭಾಗ್ಯರಾಜ್. ಇವರಿಬ್ಬರೂ ಹಾಗೆ ತುಂಬ ಕಷ್ಟಪಟ್ಟು ಬಂದವರು ಇವರು. ಆಮೇಲೆ ಇವರು ಫಸ್ಟ್ ಚಿತ್ರಕಥೆ ಯಾಕೆ ಇವರು ಆಯ್ಕೆ ಮಾಡಿಕೊಂಡ್ರು ಅಂದರೆ ಅದು ಹೇಳ್ತೀನಿ ಕಾರಣ. ಇವರು ಚಿತ್ರಕಥೆ ಅಂದರೆ ಇವ್ರು ಫಸ್ಟ್ ಇವ್ರು ಬಂದದ್ದು ಆ್ಯಕ್ಟಿಂಗ್ ಮಾಡಬೇಕು ಅಂತಾನೆ. ಇವರು ಪ್ರಾರಂಭದಲ್ಲಿ ಆ್ಯಕ್ಟಿಂಗ್ಗೆ ಅಂತ ಚಾನ್ಸ್ ಕೇಳಕ್ಕೆ ಹೋದಾಗ ಇವರು ನೀನು ಹೆಂಗಿದೆಯಾ ಹೋಗಿ ನೋಡಿ, ಅವ್ರು ತುಂಬ ಸಣ್ಣಕ್ಕಿದ್ರು. ಆಮೇಲೆ ಆಕರ್ಷಣೀಯ ಮುಖದ ಒಂದು ವ್ಯಕ್ತಿತ್ವ. ಅಂದರೆ ಸಿನಿಮಾದಲ್ಲಿ ಒಂದು ಪೋಷಕ ಪಾತ್ರ ಕೂಡ ಮಾಡೋಕ್ಕಾಗದೇ ಇರೋವಂಥ ಒಂದು ದೈಹಿಕ ಒಂದು ರೂಪ ಆಗಿತ್ತು. ಇವರು ಯಾರು ಹೇಳಿ ಕೇಳಿದ್ರು, ಎಲ್ಲೇ ಹೋದ್ರು ಈ ಚಿತ್ರರಂಗದಲ್ಲಿ, ನೀನು ಯಾವುದೇ ಫೀಲ್ಡ್ ಇದು ಡಿಪಾರ್ಟ್ಮೆಂಟಿಗೆ ಕೆಲಸ ಮಾಡ್ತೀನಿ ಅಂದರೆ ಎಲ್ಲರೂ ಕೇಳೋದು ಒಂದೇ ಅಂತೆ, ಎಷ್ಟು ಪಿಕ್ಚರ್ ಮಾಡಿದ್ಯಾ, ಏನಿದೆ ಎಕ್ಸ್ಪೀರಿಯನ್ಸು ಅಂತ. ಆಮೇಲೆ ಯೋಚನೆ ಮಾಡಿದ್ರೆ ಅಂತ ಎಲ್ಲ ಕೆಲಸಕ್ಕೂ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಬಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೊಸಬ್ರು ಹೆಂಗೆ ಎಂಟ್ರಿ ಆಗೋದು ಇಂಡಸ್ಟ್ರಿಗೆ? ಅದಕ್ಕೆ ಇವ್ರು ಏನು ನಿರ್ಧಾರ ಮಾಡಿದ್ರಂತೆ, ಕತೆ ಬರೆಯೋ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಕಥೆಯಲ್ಲಿ ಕತೆ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಮಾತ್ರ ಕೇಳ್ತಾರೆ ಹೊರತು ಕತೆಗೆ ಎಕ್ಸ್ಪೀರಿಯನ್ಸ್ ಕೇಳಲ್ಲ. ಹಾಗಾಗಿ ಭಾಗ್ಯರಾಜು ಕತೆ ಅನ್ನೋ ಥರನೇ ಆ ಡಿಪಾರ್ಟ್ಮೆಂಟಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಸೇರಿಕೊಂಡ್ರು. ಆಮೇಲೆ ಬಟ್ ಇವರು ಭಾರತರಾಜ್ ಹತ್ರ ಸೇರ್ಕೊಳ್ಳುವಾಗ ಇವರು ಅಸಿಸ್ಟೆಂಟಾಗೆ ಸೇರಿಕೊಂಡ್ರು, ಡೈರೆಕ್ಟ್ರಾಗೆ ಸೇರ್ಕೊಂಡ್ಬಿಟ್ಟು ಅದನ್ನು ಬಾಲಗುರು ಅನ್ನೋರು ಇನ್ನೊಬ್ಬರು ಅಸೋಸಿಯೇಟ್ ಇದ್ದರು. ಅವರು ಭಾರತರಾಜಾಗೆ ಹೇಳಿ ಇವ್ರನ್ನ ಭಾರತರಾಜ ಹತ್ರ ಸೇರಿಸಿದ್ರು. ಆಮೇಲೆ ಇವ್ರು ಹೋಗಿ ಮೀಟ್ ಮಾಡಿದ್ರು, ಮಾತಾಡಿದ್ರು. ಅವರ ಅಸಿಸ್ಟೆಂಟಾಗಿ ಅವ್ರ ಜೊತೆ ಕಂಟಿನ್ಯೂ ಆದರು. ಆವಾಗ ಈ 16 ವಯಸ್ಸಿನಲ್ಲಿದ್ದೆ ಸಾಂಗ್ ರೆಕಾರ್ಡಿಂಗ್ ಇತ್ತಂತೆ. ಅವಾಗ ಭಾರತರಾಜ್ ಅವ್ರು ಹೇಳಿದ್ದಾರೆ, ಇವರಿಗೆ ಸಾಂಗ್ ರೆಕಾರ್ಡ್ ನೋಡಬೇಕು ಅಂತ ತುಂಬ ಆಸೆ, ಅದು ಹೆಂಗೆ ಮಾಡ್ತಾರೆ ಹೇಗೆ ಅನ್ನೋದು ತಿಳ್ಕೊಬೇಕು ಅಂತ. ಇವರು ಏನು ಮಾಡಿದ್ದಾರೆ, ಭಾರತರಾಜ ಏನು ಮಾಡಿದ್ದಾರೆ, ಇವ್ರಿಗೆ ಒಂದು ಕೆಲಸ ಕೊಡಬೇಕು ಅಂತ, ನಾನು ಸ್ಕ್ರಿಪ್ಟ್ ಇಟ್ಟಿದ್ದೀನಿ, ತೊಗೊಂಡು ಫುಲ್ ಸ್ಕ್ರಿಪ್ಟ್ ಸ್ಟಡಿ ಮಾಡು, ನೀನು ಥಿಯೇಟ್ರ್ ಒಳಗೆ ಬರಬೇಡ. ಇವ್ರಿಗೆ ಥಿಯೇಟ್ರ್ ಒಳಗೆ ಬರಬೇಕು ಅನ್ನೋದು ಇವ್ರ ಆಸೆ. ಇವ್ರು ಥಿಯೇಟ್ರ್ ಒಳಗೆ ಬರಬೇಡ, ನೀನು ಸ್ಕ್ರಿಪ್ಟ್ನ ಫುಲ್ ಸ್ಟಡಿ ಮಾಡು ಅಂತ. ಯಾವುದು 16 ವಯಸ್ಸಿನಲ್ಲೇ ಫಿಲ್ಮ್ದು. ಸರಿ ಆಯಿತು ಅಂತ ಇವ್ರು ಏನು ಮಾಡಿದ್ದಾರೆ, ಅರ್ಧ ಗಂಟೆಯಲ್ಲಿ ಫುಲ್ ಸ್ಕ್ರಿಪ್ಟ್ ಸ್ಟಡಿ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಇವ್ರು ಅರ್ಜೆಂಟ್ ಇದ್ದಿದ್ದು ಥಿಯೇಟ್ರ್ ಒಳಗೆ ಸಾಂಗ್ ರೆಕಾರ್ಡಿಂಗ್ ನೋಡಬೇಕು ಅಂತ. ಇವ್ರು ಏನು ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿ ಬಂದಾಗ ಭಾಗ್ಯರಾಜ್ ಬಂದ್ರಂತೆ. ಇವ್ರು ಬೈದ್ರಂತೆ, ನಾನು ನಿನಗೇನು ಕೆಲಸ ಕೊಟ್ಟೆ, ಈ ಸ್ಕ್ರಿಪ್ಟ್ ಓದಕ್ಕೆ ಕೊಟ್ಟರೆ, ಮತ್ತು ನೀನು ಯಾಕೆ ಇಲ್ಲಿದೆಯಾ ಅಂತ. ಓದ್ಬಿಟ್ಟೆ ಸರ್. ಓದ್ಬಿಟ್ಟ ಫುಲ್ ಓದ್ದೆ. ಕತೆ ಹೇಳು ಅಂದ್ರಂತೆ. ಫಸ್ಟ್ ಸೀನಿಂದ ಕೊನೆ ತನಕ ಕತೆ ಹೇಳಿದ್ರಂತೆ. ಇವ್ರಿಗೆ ಶಾಕ್ ಅಂತ, ಒಂದು ಅರ್ಧ ಗಂಟೆಯಲ್ಲಿ ಇಡೀ ಕತೆ ಓದ್ಬಿಟ್ಟು ಅದನ್ನು ಪರ್ಫೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂತ. ಇಲ್ಲೇ ಫಸ್ಟ್ ಭಾಗ್ಯರಾಜ್ ಅಂದರೆ ಏನು ಅನ್ನೋ ಟ್ಯಾಲೆಂಟು ಭಾರತರಾಜ ಗೊತ್ತಾಗಿದ್ದು ಇಲ್ಲೇ ಆ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲೇ.
ಇಲ್ಲಿಂದ ಸ್ವಲ್ಪ ಭಾಗ್ಯರಾಜ್ ಬಗ್ಗೆ ನಂಬಿಕೆ ಬೆಳೀತಾ ಹೋಯ್ತು ಫಸ್ಟ್ ಸ್ಟೇಜ್. ಈ ಥರ ಆಮೇಲೆ ಸಾಂಗ್ ರೆಕಾರ್ಡಿಂಗ್ ಆಯಿತು. ಅದು ಆಮೇಲೆ ಇವ್ರಿಗೆ ಏನು ಹೇಳಿದ್ರೆ ಇದು ಡೈಲಾಗು ಎಲ್ಲ ಹೇಗಿದೆ ಅಂತ. ಇಲ್ಲ ಸರ್ ನನಗೆ ಸ್ವಲ್ಪ ಚೇಂಜ್ ಮಾಡಬೇಕು ಅನಿಸುತ್ತೆ ಅಂತ ಭಾಗ್ಯರಾಜ್ ಹೇಳಿದ್ರಂತೆ. ಆಯಿತು ನೀನೇ ಬರಿ, ನಿನಗೇನು ಸರಿ ಅನಿಸುತ್ತೆ ಮಾಡು. ಅಂದರೆ ಒಬ್ರಿಗೆ ಟ್ಯಾಲೆಂಟ್ ಇದೆ ಅಂತ ಗೊತ್ತಾದರೆ ಭಾರತಿರಾಜ ಅವ್ರಿಗೆ ಫುಲ್ ಇಂಡಿಪೆಂಡೆಂಟ್ ಕೊಟ್ಬಿಡ್ತಾರೆ. ಆಯಿತು ಅಂತ ಇವರೇ ಎಲ್ಲ ಡೈಲಾಗೆಲ್ಲ ಬರೆದ್ರಂತ. ಅದು ಎಷ್ಟು ಸ್ಯಾಟಿಸ್ಫೈ ಆಯಿತು ಅಂದರೆ ಭಾರತಿರಾಜ ಹೇಳಿದ್ರಂತೆ, ಬಹುಶಃ ನಾನೇ ಬರೆದಿದ್ರು ಇಷ್ಟು ಪರ್ಫೆಕ್ಟಾಗಿ ಬರೆಯೋಕ್ಕಾಗಲ್ಲ. ಬಟ್ ಅದರಲ್ಲಿ ಚಿತ್ರಕಥೆ ಸಂಭಾಷಣೆ ಭಾರತಿರಾಜ ಹೆಸರೇ ಇದೆ. ಬಟ್ಟು ಒರಿಜಿನಲಾಗಿ ಅವ್ರು ಬರೆದ್ರು. ಆಮೇಲೆ ಭಾಗ್ಯರಾಜ್ ಬರೆದಿರೋ ಡೈಲಾಗೆ ಇವತ್ತು ಚಿತ್ರದಲ್ಲಿ ಇರೋದು. ಇದು ನಮ್ಮ ಕನ್ನಡದ ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲೂ ಭಾಳ ಆಗಿವೆ. ಬೇರೆ ಬೇರೆಯವರು ಸಂಭಾಷಣೆ ಬರೀತಾರೆ, ಅಲ್ಲಿ ಸ್ಕ್ರಿಪ್ಟಲ್ಲಿ ಆ ಶೂಟಿಂಗಲ್ಲಿ ಎಲ್ಲ ಬದಲಾಯಿಸ್ತಾರೆ. ಬಟ್ ಯಾರು ಬರೆದಿದ್ದಾರೋ ಅವ್ರ ಹೆಸರೇ ಕ್ರೆಡಿಟ್ ಕೊಡ್ತಾ ಇದ್ರೆ ಹೊರತು ಇವ್ರ ಹೆಸರು ಹಾಕೋತಾ ಇರಲಿಲ್ಲ ಪುಟ್ಟಣ್ಣ ಅವರ. ಅದೇ ಸಂಸ್ಕೃತಿ ಭಾರತಿರಾಜಲ್ಲೂ ಇತ್ತು, ಭಾಗ್ಯರಾಜಲ್ಲೂ ಇತ್ತು. ಸೊ ಹೀಗಾಗಿ ಈಗ ಅವರು ಸ್ಟೆಪ್ ಆಗಿ ಅಸಿಸ್ಟೆಂಟಾಗಿ ಮಾಡಿದ್ರು. ಒಂದು 3 ಚಿತ್ರ ಮಾಡಿದ್ರು. ಆ ಚಿತ್ರದಲ್ಲಿ ಪರ್ಟಿಕ್ಯುಲರ್ಲಿ 16 ಮಾಡುವಾಗ ಇವ್ರಿಗೆ ಒಂದು ಫುಲ್ ಶೂಟಿಂಗ್ ಎಲ್ಲ ಮುಗಿದು ಇವ್ರೇನು ಮಾಡಿದ್ದಾರೆ, ಅದು RO ಫಿಲ್ಮ್, ಅದು ಆ ಪಿಕ್ಚರ್ ಶೂಟ್ ಮಾಡಿದ್ದು. RO ಫಿಲ್ಮ್ ಕ್ಯಾನ್ ಇದೆಯಲ್ಲ, ಅವಾಗ ಈಗ 400 ಫೀಟ್ ಇತ್ತು. ಆಮೇಲೆ ಫಸ್ಟ್ 1000 ಫೀಟ್ ಏನೋ ಇತ್ತು ಅಂತಾರೆ ಹಳೆ ಕಾಲದಲ್ಲಿ. ಆ 1000 ಫೀಟ್ ಕ್ಯಾನ್ನ ಇಟ್ಬಿಟ್ಟು ಲ್ಯಾಬ್ಗೆ ಕಳಿಸ್ತಾರೆ ಶೂಟಿಂಗ್ ಆದಮೇಲೆ. ಅದಕ್ಕೆ ಆ ಕ್ಯಾನಿಗೆ ಒಂದು ಇದು ಸ್ಟಿಕ್ಕರ್ ಥರ ಅಂಟಿಸ್ತಾರೆ, ಯಾಕಂದರೆ ಅದು ಯಾರು ತೆಗಿಬಾರ್ದು ಅಂತ. ಈ ವಿಚಾರ ಭಾಗ್ಯರಾಜಿಗೆ ಗೊತ್ತಿಲ್ಲ. ಇವ್ರು ಏನು ಮಾಡಿದ್ರಂತೆ, ಇಲ್ಲಿ ಕ್ಯಾನ್ ಇಟ್ಟಿದ್ದೀನಿ ಲ್ಯಾಬ್ಗೆ ಕಳಿಸ್ಬೇಕು, ಯಾರೋ ಹೆಸರು ಹೇಳಿ ಅವ್ನು ಬರ್ತಾನೆ, ಅವ್ನ ಕೈನಲ್ಲಿ ಕೊಟ್ಟು ಕಳಿಸು ಈ ಕ್ಯಾನ್ನ ಅಂತ ಭಾಗ್ಯರಾಜಿಗೆ ಹೇಳಿದ್ದಾರೆ. ಭಾಗ್ಯರಾಜ್ ಇದ್ಕೊಂಡು, ಸರ್ ಇದು ನಾವು ಶೂಟ್ ಮಾಡಿದ ಕ್ಯಾನೇ ಅಲ್ವಾ ಸರ್ ಅಂತ ಕೇಳಿದ್ದಾರೆ. ಹೌದು ಶೂಟ್ ಮಾಡಿದ್ದಂತೆ. ಸರ್ ಹಾಗಾದರೆ ಇದರಲ್ಲಿ ನಾನು ನೋಡಿದ್ರೆ ಕಮಲ್ ಹಾಸನ್ ಶ್ರೀದೇವಿ ಕಾಣಿಸ್ತಾರಲ್ವ ಸರ್ ಅಂತ. ಹೌದು ಕಾಣಿಸ್ತಾರೆ. ನೋಡಲ ಸರ್ ಅಂದಂತೆ. ಅವ್ರು ಇವ್ರಿಗೆ ಏನು ಹೇಳ್ಬೇಕು ಗೊತ್ತಾಗಲಿಲ್ಲ ಅಂತ ಭಾರತಿರಾಜಾಗೆ. ಅಲ್ಲಪ್ಪ ನೀನು ನೋಡ್ಬಿಡ್ಬೇಡ, ಅದು ಪ್ರೊಸೆಸಿಂಗ್ ಮಾಡಬೇಕು, ಪ್ರೊಸೆಸಿಂಗ್ ಮಾಡಿ ಎಡಿಟಿಂಗ್ ಮಾಡಬೇಕು, ನೀನು ಈಗಲೇ ನೋಡಿದ್ರೆ ಶೂಟಿಂಗ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ, ಎಕ್ಸ್ಪೋಸ್ ಆಗೋಗುತ್ತೆ ಅಂತ ಹೇಳಿದಾಗಲೇ ಹೌದಾ ಅಂದರೆ ಮೊದಲನೇ ಚಿತ್ರದಲ್ಲಿ ಒಂದು ಫಿಲ್ಮ್ ಎಕ್ಸ್ಪೋಸ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇಲ್ಲದೆ ಇರೋ ಒಬ್ಬ ಭಾಗ್ಯರಾಜ್ ಹೇಗೆ ಬೆಳೆದ್ರು ಅವ್ರ ಜೀವನದಲ್ಲಿ ಅಂದರೆ ಅದನ್ನು ಭಾರತಿರಾಜ್ ಅವರೇ ಹೇಳ್ತಾರೆ. ಅಂದರೆ ಇಷ್ಟು ನಾಲೆಡ್ಜ್ ಇಲ್ಲದೆ ಇನ್ನೋಸೆಂಟಾಗಿ ಬಂದ ವ್ಯಕ್ತಿ ಹೇಗೆ ಬೆಳೆದ್ರು ಅಂದರೆ ಭಾಗ್ಯರಾಜ್ ಮುಂದೆ ನಾನು ಏನೂ ಇಲ್ಲ ಅನ್ನೋ ಮಟ್ಟಿಗೆ ಬೆಳೆದ್ರು ಅಂತ ಭಾರತಿರಾಜನೇ ಹೇಳ್ತಾರೆ. ಅಂದರೆ ಅವ್ರ ಇನ್ನೋಸೆಂಟ್ಸ್ಗೆ. ಅದೇ ಇದು ಮೊದಲನೇ ಪಿಕ್ಚರ್ ಆಯಿತು. ಎರಡನೇ ಪಿಕ್ಚರ್ ಅವರು ಮಾಡುವಾಗ ಒಂದು ಈ ಇಮ್ಯಾಜಿನರಿ ಲೈನ್ ಇರುತ್ತೆ 180 ಡಿಗ್ರಿ ಅಂತ ಈ ಕ್ಯಾಮ್ರಾ ಇಡುವಾಗ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ, ಇಲ್ಲಿ ಕ್ಯಾಮ್ರಾಮೆನು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ, ಭಾರತಿರಾಜನು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಒಂದು ಸಜೆಷನ್, ಒಂದು ಸೈಡು ಇವರು ಕ್ಯಾಮ್ರಾ ಇಟ್ಟು ಲುಕ್ ಈಗ ಕ್ಲೋಸಪ್ ತೆಗಿಬೇಕು ಅಂದರೆ ಒಬ್ರದ್ದು ರೈಟ್ ಇರಬೇಕು, ಒಬ್ರದ್ದು ಲೆಫ್ಟ್ ಇರಬೇಕು, ಆವಾಗಲೇ ಅಲ್ಲಿ ಮ್ಯಾಚಿಂಗ್ ಆಗೋದು. ಅಂದರೆ ಅವ್ರನ್ನೇ ನೋಡ್ಕೊಂಡು ಮಾತಾಡ್ತಾ ಇದ್ದಾರೆ ಅನ್ನೋ ಭಾಸ ಬರೋದು. ಇವರು ಲೆಫ್ಟಲ್ಲಿ ಲುಕ್ ಕೊಟ್ಬಿಟ್ಟು ಒಂದು ಕಡೆ ಶೂಟ್ ಮಾಡಿಬಿಟ್ಟಿದ್ದಾರೆ, ಇನ್ನೊಬ್ಬರು ಶೂಟ್ ಮಾಡುವಾಗ ಮತ್ತೆ ಲುಕ್ಕು ಆಪೋಸಿಟ್ ಮಾಡಿದ್ದಾರೆ. ಇದು ಅಬ್ಸರ್ವ್ ಮಾಡಿಲ್ಲ. ಭಾಗ್ಯರಾಜ್ ಇತ್ಕೊಂಡು, ಸರ್ ನೀವು ಕ್ಯಾಮ್ರಾ ರಾಂಗಾಗಿ ಇಡ್ತಾ ಇದ್ದೀರಾ, ಲುಕ್ ಅವ್ರಿಗೆ ಹಂಗೆ ಕೊಡೋಕ್ಕಾಗಲ್ಲ ಅಂತ ಭಾಗ್ಯರಾಜ್ ನೆಕ್ಸ್ಟ್ ಪಿಕ್ಚರಲ್ಲಿ ಹೇಳಿದ್ರಂತೆ. ಹೆಂಗೆ ಹೇಳ್ತೀಯ ನೀನು ಅಂತ. ನೀವು ನೋಡಿ ಸರ್, ಲಾಸ್ಟ್ ಶಾಟ್ ನೀವು ಎಲ್ಲಿ ಕ್ಯಾಮ್ರಾ ಇಟ್ರಿ, ಯಾವ ಲುಕ್ ಕೊಟ್ರಿ, ಈ ಶಾಟಲ್ಲಿ ನೀವು ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದೀರಾ, ಎಲ್ಲಿ ಲುಕ್ ಕೊಡ್ತಾ ಇದ್ದೀರಾ ನೀವು ನೋಡಿ ಸರ್ ಅಂತ. ಚಕ್ಕಂತ ಇಬ್ಬರಿಗೂ ಅರ್ಥ ಆಯ್ತಂತೆ, ಕ್ಯಾಮ್ರಾಮನ್ಗೂ ಅರ್ಥ ಆಯಿತು, ಭಾರತಿರಾಜಗೂ ಅರ್ಥ ಆಯ್ತು. ಅವ್ರು ಹೆಂಗೆ ಒಂದೇ ಫಿಲ್ಮ್ನಲ್ಲಿ ಇಷ್ಟು ನಾಲೆಜ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರಂತೆ. ಅವ್ರಿಗೆ ಕೋಪ ಬರಲಿಲ್ಲ. ಅಂದರೆ ಈ ಮಾತನ್ನ ಅವರು ಆ ಟ್ರ್ಯಾಕಲ್ಲಿ ಗೂಡ್ಸ್ ಟ್ರೈನಲ್ಲಿ ಡೈಲಾಗ್ ಇತ್ತು ಆ ಟ್ರ್ಯಾಕ್ ಮೇಲೆ, ಹೀರೋ ಹೀರೋಯಿನ್ ಸುಧಾಕರ್ ಆರ್ತಿದ್ದು. ಅವ್ರ ಡೈಲಾಗ್ ತೆಗೆಯುವಾಗ ಈ ಇನ್ಸಿಡೆಂಟ್ ಆಗಿತ್ತು. ಆವಾಗ ಅದು ಭಾರತಿರಾಜ ಅದನ್ನು ಸೀರಿಯಸ್ ಆಗೇ ತೊಗೊಳ್ಳಿಲ್ಲ. ರಿಯಲಿ ಭಾಳ ನೀನು ಇಂಪ್ರೂವ್ ಆಗ್ತಾ ಇದೆಯಾ ಅಂತೇಳಿ ಅವ್ರಿಗೆ ಪ್ರತಿಯೊಂದು ಸ್ಟೇಜಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಕೊಂಡೇ ಹೋದ್ರು ಕೂಡ ಮುಂದಾನೆ ಮುಡಿಚಿ ತಗೊಂಡು ಪಿಕ್ಚರ್ ತೆಗೆದು ಅದು ಸಿಲ್ವರ್ ಜಿಬ್ಲಿ ಆಯಿತು. ಆಮೇಲೆ ಅದನ್ನು ತೆಲುಗುಗೆ ಡಬ್ ಮಾಡಿದ್ರು, ಅದು 100 ಡೇಸ್ ಆಯಿತು. ಹಿಂದಿ 4-5 ಭಾಷೆಯಲ್ಲೂ ಬ್ಲ್ಯಾಕ್ ಬಸ್ಟರ್ ಮೂವಿ. ಯಾವ್ಯಾವ ಲ್ಯಾಂಗ್ವೇಜಲ್ಲಿ ತೆಗಿತಾರೆ ಎಲ್ಲದರಲ್ಲೂ ಬ್ಲ್ಯಾಕ್ ಬಸ್ಟರ್ ಆಯಿತು. ಅಷ್ಟೆಲ್ಲ ಓಡಿದ್ಮೇಲೂ ಇವರು ಓರ್ ಕೈದಿಯನ್ ಡೈರಿ ಅಂತ ಪಿಕ್ಚರ್ ತೆಗೆದ್ರು. ಹೌದು. ಅದಕ್ಕೆ ಮುಂಚೆ ಅವರು ಟಾಪ್ ಟಕ್ಕರ್ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಶೂಟಿಂಗ್ ಪ್ಲ್ಯಾನ್ ಮಾಡಿದ್ರು. ಇವರು ಭಾಗ್ಯರಾಜ್ ಬಂದು ಆ ಕತೆ ಓದಿದ್ರು, ಸರ್ ಈ ಕತೆ ಚೆನ್ನಾಗಿಲ್ಲ, ನೀವು ಇದನ್ನು ತೆಗಿಬೇಡಿ ಅಂದ್ರಂತೆ. ಇಲ್ಲಪ್ಪ ಇಲ್ಲ ಇದು ಹಿಂದಿಂದ ಯಾವುದೋ ಒಂದು
ಸಸ್ಪೆನ್ಸ್ ಅಂದರೆ ಸೆಗಪ್ರೋಜ ಥರನೇ ರಿಪೀಟ್ ಆಗುತ್ತೆ, ಬೇಡ ಅನ್ನೋದು. ಮತ್ತು ಏನಪ್ಪ ನಾನು ಶೂಟಿಂಗ್ ಕಾಲ್ ಶೀಟ್ ತೊಗೊಂಡ್ಬಿಟ್ಟಿದ್ದೀನಿ, ಕಮಲ್ ಹಾಸನ್ದು ಡೇಟ್ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ, ನೀನು ಬೇಡ ಅಂದರೆ ಸರ್ ನನಗೆ ಕೊಡಿ ಸರ್ 2 ದಿನದಲ್ಲಿ ಮುಗಿಸ್ತೀನಿ ಅಂತೇಳಿ 2 ದಿನದಲ್ಲಿ ಕತೆ ಬರೋದ್ರಂತೆ. ಆ ಕತೆನೇ ಊರು ಕೈದಿ ಡೈರಿ 2 ದಿನದಲ್ಲಿ ಮುಗಿಸೋದ್ರಂತೆ. ಆವಾಗ ಈಗ ಅಂದರೆ ಶೂಟಿಂಗ್ ಡೇಟ್ ಫಿಕ್ಸ್ ಆಗಿತ್ತು. ಆವಾಗ ಕಮಲ್ ಹಾಸನ್ ಹೇಳಿದ್ರಂತೆ, ಇಲ್ಲ ಈಗ ಕತೆ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಭಾರತಿ ರಾಜ ಫೋನ್ನಲ್ಲಿ ಕಮಲ್ ಹಾಸನ್ಗೆ ಹೇಳಿದ್ರಂತೆ. ಹೆಂಗೆ ಏನು ಮತ್ತೆ ಟೈಮ್ ತೊಗೊಳತ್ತಲ್ಲ ಅಂತ. ಇಲ್ಲ ಸರ್ ನನ್ನ ಅಸ್ಟೆಂಟ್ ಭಾಗ್ಯರಾಜ್ ಮಾಡ್ತಾ ಇರೋದು ಅಂತ. ಭಾಗ್ಯರಾಜ್ ಮಾಡಿದ್ರೆ ಚಿಂತೆ ಇಲ್ಲ ಬಿಡಿ, ಅವ್ರು ಬೇಗ ಮುಗಿಸ್ತಾರೆ, ಆಗ ಭಾಗ್ಯರಾಜ್ ಕತೆನೇ ಮಾಡೋಣ ಬಿಡಿ ಅಂತ ಕಮಲ್ ಹಾಸನ್ ಅವರೇ ಭಾರತಿ ರಾಜ್ಗೆ ಸಮಾಧಾನ ಮಾಡಿದ್ರಂತೆ. ಚಿಂತೆ ಇಲ್ಲ, ನಾನು ಅದನ್ನ ಯಾಕಂದ್ರೆ ಇವ್ರ ಮೊದಲನೇ ಚಿತ್ರದಲ್ಲೇ ಭಾಗ್ಯರಾಜ್ ಯಾರು ಅಂತ ರಜನಿಕಾಂತ್ಗೂ ಗೊತ್ತಿತ್ತು, ಕಮಲ್ ಹಾಸನ್ಗೂ ಗೊತ್ತಿತ್ತು, ಎಂಟೈರ್ ಟೀಮ್ಗೆ ಗೊತ್ತಿತ್ತು. ಅಂತೂ ಆ ಚಿತ್ರದಲ್ಲಿ ಊರು ಕೈದಿ ಅಂಡ್ ಡೈರಿ ಇವ್ರು ಫೇಮಸ್ ಡೈರೆಕ್ಟರ್ ಆದ್ರೂ ಬೆಳೆದಿದ್ರು ಭಾಗ್ಯರಾಜು. ಆ ಚಿತ್ರಕ್ಕೆ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅಂದರೆ ಟಾಪ್ ಡೈರೆಕ್ಟರ್ ಆಗಿ. ಅಂದರೆ ಅವ್ರ ಚಿತ್ರ ಸಿಲ್ವರ್ ಜಿಬ್ಲಿ ಓಡಿದ ಡೈರೆಕ್ಟ್ರು ಅವ್ರ ಗುರು ಕರೆದ್ರೆ ಇಲ್ಲ ಅನ್ನಲ್ಲ. ಜೊತೆಗೆ ಸ್ಟೋರಿ ಇವ್ರದೇ ಆದ್ರೂ ನೀವು ಹೇಗೆ ಬೇಕೋ ಹಾಗೆ ಹ್ಯಾಂಡಲ್ ಮಾಡಿ ಅಂತ ಅವ್ರಿಗೆ ಪೂರ್ತಿ ಮಾಡಿ. ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ಇವರು ಆಕ್ರಿ ರಶ್ದ ಹಿಂದಿಯಲ್ಲಿ ಏನು ತೆಗೆದ್ರೋ ಅದೇ ಒರಿಜಿನಲ್ ಕ್ಲೈಮ್ಯಾಕ್ಸು. ಆ ಒರಿಜಿನಲ್ ಕ್ಲೈಮ್ಯಾಕ್ಸ್. ಬಟ್ ಅದನ್ನ ಇವ್ರಿಗೆ ಭಾರತಿ ರಾಜಾಗ್ ಲೈಕ್ ಆಗಲಿಲ್ಲ. ಇಲ್ಲ ನಾನು ಇದು ಬೇರೆ ಥರ ತೆಗಿತೀನಿ ಅಂತ ಹೇಳ್ಬಿಟ್ಟು ಅವರು ತಗೊಂಡ್ರು. ಅದು ಇವ್ರು ಏನು ಮಾತಾಡಲಿಲ್ಲ ಅದ್ರ ಬಗ್ಗೆ. ಇದು ಈ ಭಾಗ್ಯರಾಜ್ ಹಿಂದಿಯಲ್ಲಿ ತೆಗೆಯುವಾಗ ಪ್ರಾರಂಭದಲ್ಲಿ ಇದು ಶೂಟ್ ಮಾಡುವಾಗ ಅಮಿತಾಬ್ ಬಚ್ಚನ್ಗೆ ಆಕ್ರಿ ರಶ್ದಲ್ಲಿ ಭಾಗ್ಯರಾಜ್ ಮೇಲೆ ನಂಬಿಕೆ ಬರಲಿಲ್ಲ. ಅವ್ರಿಗೆ ಇಲ್ಲೇ ಇವನೇನೋ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಅವರು ಮೈಂಡ್ಗೆ. ಸಡನ್ನಾಗಿ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಫಸ್ಟ್ ಶೆಡ್ಯೂಲ್ ಆದಮೇಲೆ ಪ್ಯಾಕಪ್ ಆದಮೇಲೆ ಇವ್ರು ಹೇಳಿದ್ರಂತೆ ನನಗೆ ನೀನು ರಶಸ್ ತೋರಿಸು ಅಂತ. ಇವ್ರು ಯಾಕೆ ಹೇಳಿದ್ರು ಅನ್ನೋದು ಭಾಗ್ಯರಾಜ್ ಗೊತ್ತಿಲ್ಲ. ಸರಿ ಇವರು ಅದನ್ನು ಲೈಟಾಗಿ ತಗೊಂಡ್ರು ಭಾಗ್ಯರಾಜು. ಸರಿ ಏನೋ ಸುಮ್ಮನೆ ಕೇಳಿರ್ತಾರೆ ಅಂತ ಅಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಶೆಡ್ಯೂಲ್ ಶೂಟಿಂಗ್ ಕರೆದ್ರೆ ನಾನು ನಿನಗೆ ರಶಸ್ ತೋರ್ಸೋಕೆ ಕೇಳಿದೆ, ಯಾಕೆ ತೋರಿಸಿಲ್ಲ ಅಂದ್ರೆ ಅಂತ. ಸರ್ ಅದು ಇನ್ನೂ ಲ್ಯಾಬಿಗೆ ಕೊಟ್ಟಿಲ್ಲ ಸರ್, ಅದು ಪ್ರೊಸೆಸ್ ಮಾಡಿ ಮಾಡ್ತೀವಿ, ನೀವು ಸೆಕೆಂಡ್ ಶೆಡ್ಯೂಲ್ ನೀವು ಬನ್ನಿ ಅಂತ. ನನಗೆ ರಶಸ್ ನೋಡಿದೆ, ನಾನು ಶೂಟಿಂಗ್ ಬರಲ್ಲ ಅಂದ್ರೆ ಅಂತ. ಆವಾಗಲೇ ಇವ್ರು ಯಾವ ಸೀರಿಯಸ್ನೆಸ್ಸಲ್ಲಿ ಕೇಳ್ತಾ ಇದ್ದಾರೆ ಅಂತ ಭಾಗ್ಯರಾಜ್ ಗೊತ್ತಾಯಿತು. ಯಾಕಂದರೆ ಅವರಿಗೆ ಪ್ರಾರಂಭದಲ್ಲಿ ಫಸ್ಟ್ ಶೆಡ್ಯೂಲಲ್ಲಿ ಭಾಗ್ಯರಾಜ್ ಮೇಲೆ ಅವ್ರಿಗೆ ಒಂದು ಅನುಮಾನ, ಇವರು ಕರೆಕ್ಟಾಗೇ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಡೌಟ್ ಇತ್ತು. ಆ ಥರ ಇದ್ದಾಗ ಇವರು ಸರಿ ಸರ್ ನಾನು ಇವತ್ತೇ ನಿಮ್ಗೆ ಏರ್ಪಾಟ್ ಮಾಡ್ತೀನಿ, ನೀವು ರಶಸ್ ನೋಡಿಬಿಟ್ಟೆ ಡಿಸೈಡ್ ಮಾಡಿ ಅಂತ. ರಶಸ್ ನೋಡಿದ್ಮೇಲೆ ಕಾನ್ಫಿಡೆಂಟ್ ಬಂತಂತೆ ಅಮಿತಾಬ್ ಬಚ್ಚನ್ಗೆ. ವಾಟ್ ಈಸ್ ಡೂಯಿಂಗ್ 100% ಈಸ್ ಕರೆಕ್ಟ್ ಅಂತ. ಆವಾಗ ರಶಸ್ ನೋಡಿಬಿಟ್ಟು ಓಕೆ ನೀನು ಏನು ಹೇಳ್ತೀರೋ ಅದು ನಾನು ಮಾಡ್ತೀನಿ ಅಂತ. ಇನ್ನೊಂದು ಭಾಗ್ಯರಾಜ್ ಹಿಂದಿ ಬರಲ್ಲ, ಇಂಗ್ಲೀಷು ಬರಲ್ಲ, 2 ಲ್ಯಾಂಗ್ವೇಜು ಪ್ರಾಬ್ಲಮ್. ಇವ್ರಿಗೆ ಅರ್ಧಂಬರ್ಧ ಇಂಗ್ಲೀಷಲ್ಲಿ ಅಮಿತಾಬ್ ಬಚ್ಚನ್ಗೆ ಹೇಳಿ ಅರ್ಥ ಮಾಡಿಸಿ ಅವರು ಆ್ಯಕ್ಟ್ ತೊಗೊಂಡು ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸೀನಲ್ಲಿ ಏನು ಆಗಿದೆ ಅಂತಂದರೆ ಇಂಗ್ಲೀಷಲ್ಲಿ ಡೈಲಾಗ್ ಹೇಳಬೇಕು. ಅದು ತಮಿಳಲ್ಲಿ ಅದು ತೆಗ್ದಿಲ್ಲ ಭಾರತಿ ರಾಜ, ಅದನ್ನು ಎಡಿಟ್ ಮಾಡಿಬಿಟ್ಟಿದ್ದಾರೆ. ಶೂಟ್ ಮಾಡಿದ್ರು ಎಡಿಟ್ ಮಾಡಿದ್ದಾರೆ. ಇವರು ಇಲ್ಲಿ ಇಂಗ್ಲೀಷಲ್ಲೇ ಹೇಳ್ಬೇಕು ಡೈಲಾಗು ಅಂತ ಇವ್ರು ಹೇಳಿದ್ದಾರೆ. ಆವಾಗ ಇಲ್ಲ ಅಮಿತಾಬ್ ಬಚ್ಚನ್ ಎತ್ಕೊಂಡು ಇಲ್ಲ ನನ್ನ ಆಡಿಯನ್ಸ್ ಬಂದು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಒಪ್ಕೊಳ್ಳಲ್ಲ, ನಾನು ಹಿಂದಿಯಲ್ಲೇ ಹೇಳಬೇಕು, ಆವಾಗಲೇ ಅವರು ಅಪ್ರಿಷಿಯೇಟ್ ಮಾಡೋದು ಅಂತ. ಸರ್ ಈ ಡೈಲಾಗ್ ಇಂಗ್ಲೀಷಲ್ಲೇ ಬರಬೇಕು ಸರ್ ಅಂತ. ಸರ್ ಇಂಗ್ಲೀಷಲ್ಲೇ ಬರಬೇಕು ಅಂದರೆ ನಿಮ್ಗೆ ಅನ್ಎಜುಕೇಟೆಡ್ ಆಡಿಯನ್ಸ್ಗೆ ಹೆಂಗೆ ಅರ್ಥ ಆಗುತ್ತೆ ರೀ ಅಂತ ಅಮಿತಾಬ್ ಬಚ್ಚನ್ ಕೇಳಿದ್ದಾರೆ. ಸರ್ ಅವ್ರಿಗೆ ಅರ್ಥ ಆಗೋದು ಬೇಡ, ಅವ್ರು ಅರ್ಥ ಆಗದೆ ಇದ್ರು ಕ್ಲಾಪ್ಸ್ ಹೊಡಿತಾರೆ ಈ ಸೀರಿಗೆ ಅಂದ್ರಂತೆ. ರೀ ಅವ್ರು ಅರ್ಥ ಆಗದೆ ಹೆಂಗ್ರಿ ಕ್ಲಾಪ್ಸ್ ಹೊಡಿತಾರೆ ನೀವು ಹೇಳೋದು ಅಂತ. ಸರ್ ನಿಮ್ಗೆ ಡೌಟ್ ಆಗಿದ್ರೆ ನೀವು ಏನು ಹೇಳ್ತೀರೋ ಈ ಇಂಗ್ಲೀಷ್ ಇಲ್ಲದೆ ಹಿಂದಿಯಲ್ಲಿ ಹೇಳೋದು ಒಂದು ಶಾರ್ಟ್ ತೆಗಿಯೋಣ, ಅದೇ ಇಂಗ್ಲೀಷಲ್ಲಿ ಹೇಳೋದು ಒಂದು ಶಾರ್ಟ್ ತೆಗಿಯೋಣ, ತೆಗೆದುಬಿಟ್ಟೆ ನೀವು ಡಿಸೈಡ್ ಮಾಡಿ ಸರ್ ಯಾವ್ದು ಬೇಕು ಅಂತ ಭಾಗ್ಯರಾಜ್ ಹೇಳಿದ್ರಂತೆ. ಆಯಿತು ಅಂತ ಒಂದು ಆ ಇಂಗ್ಲೀಷಲ್ಲಿ ತೆಗ್ದಿದ್ದು ಒಂದು ಶಾರ್ಟು, ಅದೇ ಶಾರ್ಟ್ನ ಇನ್ನೊಂದು ಟೇಕು ಹಿಂದಿಯಲ್ಲಿ ಹೇಳೋದು, ಎರಡೂ ತೆಗೆದುಬಿಟ್ಟು ಈ ಪ್ರಿವ್ಯೂ ಮಾಡಿದ್ರಂತೆ. ಆ ಪ್ರಿವ್ಯೂಯಲ್ಲಿ ಸ್ವಲ್ಪ ಆಡಿಯನ್ಸು ಕರೆಸಿದ್ರಂತೆ. ಒಂದು ದೊಡ್ಡ ಥಿಯೇಟ್ರಲ್ಲೇ ನೋಡಿ ಬಾಂಬೆಯಲ್ಲಿ ಮಾಡಿದಾಗ ಇವ್ರು ಏನು ಮಾಡಿದ್ದಾರೆ, ಫಸ್ಟು ಇಂಗ್ಲೀಷ್ದೇ ಹಾಕಿದಾರಂತೆ. ಅಂದರೆ ಓದದೇ ಇರೋರು ಆ ಪರ್ಟಿಕ್ಯುಲರ್ ಆ ಶಾರ್ಟಿಗೆ ಎಷ್ಟು ಕ್ಲಾಪ್ಸ್ ಹೊಡೆದ್ರು ಅಂದರೆ ಅಮಿತಾಬ್ ಬಚ್ಚನ್ಗೆ ಶಾಕ್ ಆಯ್ತಂತೆ. ಇದನ್ನು ಹೆಂಗೆ ಶೂಟಿಂಗಲ್ಲೇ ಡಿಸೈಡ್ ಮಾಡಿದ್ರು ಭಾಗ್ಯರಾಜು, ನೀವು ಅರ್ಥ ಆಗದೆ ಇದ್ರು ಅವ್ರು ಕ್ಲಾಪ್ಸ್ ಹೊಡಿತಾರೆ ಸರ್ ಅಂತ. ಬಟ್ ಅಲ್ಲಿ ಅರ್ಥ ಆಗದೆ ಇದ್ರು ಕ್ಲಾಪ್ಸ್ ಹೊಡೆದ್ರಂತೆ. ಅವಾಗ ಅವರು ಅಮಿತಾಬ್ ಬಚ್ಚನೇ ಹೇಳಿದ್ರಂತೆ, ಒಂದು ಕೆಲಸ ಮಾಡಿ ಇದು ಇಂಗ್ಲೀಷ್ದೇ ಇಟ್ಕೊಳ್ಳಿ ವರ್ಷನ್ನು, ಹಿಂದಿದು ತೆಗೆದಾಕ್ಬಿಡಿ ಅಂತಂತೆ. ಅಂದರೆ ಒಂದೊಂದು ವಿಷಯ ಇವರು
ನೋಡ್ತಾ ಇವ್ರ ಕೆಲಸ ನೋಡ್ತಾ ಆಮೇಲೆ ಕೊನೆ ಕ್ಲೈಮ್ಯಾಕ್ಸಲ್ಲಂತೂ ಈ ಬಾಂಬೆಯಲ್ಲಿ ಶಿವಾಜಿನೇ ಫೇಮಸ್ಸು. ಹೌದು. ಸೊ ಭಾರತರಾಜ ಕ್ಲೈಮ್ಯಾಕ್ಸೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಯಾರು ಕ್ಯಾಮ್ರಾಮೇನು ಅದೇ ಹೇಳ್ತಾ ಇರೋದು, ಇವರು ಅಮಿತಾಬ್ ಬಚ್ಚನು ಅದೇ ಹೇಳೋದು, ಸ್ಟೆಂಟ್ ಮಾಸ್ಟ್ರು ಅದೇ ಹೇಳ್ತಾ ಇದ್ದಾನೆ. ಈ ಶಿವಾಜಿ ಇವರು ಭಾರತರಾಜ ತೆಗ್ದಿರೋ ಕ್ಲೈಮ್ಯಾಕ್ಸೇ ನಾವು ತೆಗಿತೀವಿ, ಯಾಕಂದ್ರೆ ಇಲ್ಲಿ ಶಿವಾಜಿ ಅನ್ನೋ ಇಲ್ಲಿ ಪಬ್ಲಿಕಲ್ಲಿ ನೇಮ್ ಇದೆ, ಬಟ್ ಆ ಕ್ಲೈಮ್ಯಾಕ್ಸ್ ಇಲ್ಲಿಗೆ ಸೂಟ್ ಆಗುತ್ತೆ. ತಮಿಳ್ನಾಡಿಗೆ ಆಗುತ್ತೋ ಆಗಲ್ಲೋ, ಬಟ್ ಇಲ್ಲಿಗೆ ಸೂಟ್ ಆಗುತ್ತೆ, ನೀವು ಅದೇ ಕ್ಲೈಮ್ಯಾಕ್ಸ್ ಇಲ್ಲಿ ಮಾಡಿ ಅಂದ. ಅದು ಹೇಳಿದ್ರೆ ಇಲ್ಲ ಸರ್, ಈ ಕತೆಗೆ ಅದು ಬೇಡ, ಅದು ಈ ಕ್ಲೈಮ್ಯಾಕ್ಸೇ ಸರಿ ಅಂದ್ರಂತೆ. ನೀವು ಯಾವ ಥರ ಸರಿ ಅಂತೀರ ಸರ್? ನನ್ನ ಕತೆ ನನಗೆ ಗೊತ್ತಿದೆ, ಏನು ಮಾಡಿದ್ರೆ ಸರಿ ಅಂತ, ಅದಕ್ಕೆ ಮೇಲೆ ನಿಮ್ಮ ಇಷ್ಟ ಸರ್. ಇಲ್ಲ ನಿಮ್ಗೆ ಅನುಮಾನ ಆಯ್ತಾ, ನೀವು ಹೇಳೋ ಕ್ಲೈಮ್ಯಾಕ್ಸು ತೆಗಿಯೋಣ, ನಾನು ಹೇಳೋ ಕ್ಲೈಮ್ಯಾಕ್ಸು ತೆಗಿತೀನಿ, ನೀವು ಡಿಸೈಡ್ ಮಾಡಿ ಸರ್ ಅಂತ. ಈಗ ಅವಾಗ ಅಮಿತಾಬ್ ಬಚ್ಚನ್ ಏನು ಮಾಡೋದ್ರಂತೆ, ಬೇಡ ಬೇಡ ನಿನ್ನ ಕ್ಲೈಮ್ಯಾಕ್ಸೇ ತೆಗಿ, ನಾನು ಇಂಟರ್ಫಿಯರ್ ಆಗಲ್ಲ, ನೀನು ಏನು ತೆಗೆದ್ರೆ ನಾನು ಒಪ್ಕೋತೀನಿ ಅಂತ. ಬಟ್ ಇವತ್ತು ಅದೇ ಅಮಿತಾಬ್ ಬಚ್ಚನ್ ಬೆಸ್ಟ್ ಫಿಲ್ಮ್ನಲ್ಲಿ ಈ ಆಖರಿ ರಾಷ್ಟ್ರ ಫಿಲ್ಮ್ ಇದೆ ಅಂತ ಇದೆ. ಆ ಪಿಕ್ಚರು ನೋಡ್ಬಿಟ್ಟು ಜಯಬೋಧರು ಹೇಳಿದ್ದಾರೆ, ದಿಸ್ ಇಸ್ ನಾಟ್ ಅಮಿತಾಬ್ ಬಚ್ಚನ್ ಮೂವಿ, ದಿಸ್ ಇಸ್ ಕೆ ಭಾಗ್ಯರಾಜ್ ಮೂವಿ ಅಂದ್ರಂತೆ. ಯಾರಿಗೆ? ಜಯಬೋಧರಿ ಅಮಿತಾಬ್ ಬಚ್ಚನ್ಗೆ. ಅವಾಗಲೇ ಅಂದರೆ ಮೊದಲು ಒಂದು ಸತಿ 2 ಸತಿ ಒಬ್ಬರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಯಾಕಂದರೆ ನನಗೆ ಟ್ಯಾಲೆಂಟ್ ಇದೆ ಅಂತ ಅವರು ಯಾರೂ ಹೇಳ್ಕೊಳ್ಳಲ್ಲ. ಅವ್ರು ಮಾಡೋ ಕೆಲಸದಲ್ಲಿ ನಮಗೆ ಗೊತ್ತಾಗಬೇಕೇ ಹೊರತು. ಸೊ ಅದು 2-3 ಉದಾಹರಣೆಯಲ್ಲಿ ಗೊತ್ತಾಗಿ ಆಮೇಲೆ ಅವ್ರು ಯಾವ ಮಟ್ಟಕ್ಕೆ ಬೆಳೆದ್ರು ಅಂದರೆ ಜನ ನಿರ್ಧಾರ ಮಾಡಿದ್ರು ಭಾಗ್ಯರಾಜ್ ಅಂದರೆ ಏನು. ಸೊ ಇವತ್ತು ತಮಿಳ್ನಾಡು ಭಾಗ್ಯರಾಜ್ ಚಿತ್ರ ಅಂತಂದರೆ ಸಾಕು, ತಮಿಳ್ನಾಡಲ್ಲಿ ಎಲ್ಲ ಲೇಡಿಯಸ್ ಆಡಿಯನ್ಸು ಕಂಪಲ್ಸರಿ ಹೋಗ್ತಾಯಿದ್ರು. ಹೌದು, ಕಂಪಲ್ಸರಿ. ಫ್ಯಾಮಿಲಿ ಅಂದರೆ ನಾನು ಅವಾಗ 83ಯಲ್ಲಿ 80ಸಲ್ಲಿ ನಾನು ಮತ್ತು ನನ್ನ ಜೊತೆ ಇದ್ದಂಥ ಆ ಒಂದು ಟೈಮ್ ಪೀರಿಯಡಲ್ಲಿ ನನ್ನ ವಯಸ್ಸಿನಲ್ಲಿ ಇದ್ದಂಥವ್ರು ಭಾಗ್ಯರಾಜ ಸಿನಿಮಾ ರಿಲೀಸ್ ಆಯಿತು ಅಂದರೆ ನಮಗೇನೋ ಒಂದು ಹಬ್ಬ ಥರ ಆಗೋಗಿತ್ತು. ಈ ಚಿತ್ರದಲ್ಲಿ ಏನು ಹೇಳಿದ್ದಾರೆ, ಏನು ವಿಶೇಷತೆ ಹೇಳಿದ್ದಾರೆ, ಏನು ಹೊಸದು ಹೇಳಿದ್ದಾರೆ ಅಂತ. ಅದರಲ್ಲಿ ಈಗ ಅವ್ರು ನೋಡಿ ಎಷ್ಟು ಒಳ್ಳೊಳ್ಳೆ ವಿಷಯಗಳನ್ನ, ಅಂದರೆ ಜಾತಿ ಬಗ್ಗೆನೂ ಮಾತಾಡಿದ್ದಾರೆ ಅವ್ರ ಕಥೆಯಲ್ಲಿ. ಇದು ನಮ್ಮ ಆಳು ಅಲ್ಲಿ, ಅಂದರೆ ಜಾತಿ ಅಂತ ಅಂದ್ಬಿಟ್ಟು ಆ ಜಾತಿನ ಬದುಕೋಕ್ಕೆ ಎಷ್ಟು ಅಡ್ಡ ಆಗಿದೆ ಅನ್ನೋದು.